ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಆಸ್ಟ್ರೇಲಿಯಾ ಒಟ್ಟು ಎಷ್ಟು ಪದಕಗಳನ್ನು ಪಡ್ಕೊಳ್ತು ಕೇಳಿದ್ರೆ ಆಸ್ಟ್ರೇಲಿಯಾ ಒಟ್ಟು 100 ಪಡ್ಕೊಳ್ತು. ಹಾಗೆಯೇ 45 ಸಿಲ್ವರ್, ಬೆಳ್ಳಿ 45 ಮತ್ತು 56 ಕಂಚಿನ ಪದಕದೊಂದಿಗೆ ಬ್ರೋನ್ಸ್ ಮೆಡಲ್ನೊಂದಿಗೆ ಪ್ರಥಮ ಸ್ಥಾನದಲ್ಲಿರುವ ದೇಶ ಆಸ್ಟ್ರೇಲಿಯಾ. ಎರಡನೇ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಇಂಗ್ಲೆಂಡ್. ಹಾಗಾದ್ರೆ ಇಂಗ್ಲೆಂಡ್ ಪಡೆದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 110 ಪದಕ. ಮತ್ತು ಮೂರನೇ ಸ್ಥಾನದಲ್ಲಿರುವ ದೇಶ, ಥರ್ಡ್ ಪ್ಲೇಸ್ ಅಲ್ಲಿರುವ ದೇಶ ಯಾವುದು ಕೇಳಿದ್ರೆ ಕೆನಡಾ. ಸೊ ಕೆನಡಾ ಒಟ್ಟು ಎಷ್ಟು ಪದಕಗಳನ್ನು ಪಡ್ಕೊಳ್ತು ಕೇಳಿದ್ರೆ ಒಟ್ಟು 62 ಪದಕವನ್ನು ಪಡ್ಕೊಳ್ತು. ಹಾಗಾದ್ರೆ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಆಸ್ಟ್ರೇಲಿಯಾ. 2026ರ ಕಾಮನ್ವೆಲ್ತ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರಿ ಉತ್ತರ ಭಾರತ 4ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಭಾರತದ ಪದಕಗಳನ್ನು ನೋಡ್ತಾ ಹೋದ್ರೆ ಭಾರತ ಒಟ್ಟು 39 ಪದಕಗಳನ್ನು ಪಡ್ಕೊಳ್ತು. 39 ಪದಕ ಒಟ್ಟು. ಅದರಲ್ಲಿ 13 ಚಿನ್ನದ ಪದಕ, 17 ಬೆಳ್ಳಿ ಪದಕ, ಹಾಗೇನೆ 9 ಕಂಚಿನ ಪದಕವನ್ನು ಪಡ್ಕೊಳ್ತು. 9 ಕಂಚು ಬ್ರೋನ್ಸ್ ಮೆಡಲ್ ಕಂಚಿನ ಪದಕವನ್ನು ಪಡ್ಕೊಂಡು ಒಟ್ಟು 39 ಪದಕವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಭಾರತ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 4ನೇ ಸ್ಥಾನವಾಗಿ ಹೊರಹೊಮ್ಮಿತು. 4th ಪ್ಲೇಸ್ ಒಟ್ಟಾರೆ ಪದಕವನ್ನು ನಾವು ಅಬ್ಸರ್ವ್ ಮಾಡಿದಾಗ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶ ಆಯೋಜಿಸಿತ್ತು? ಸರಿಯಾದ ಉತ್ತರ ಸ್ಕಾಟ್ಲೆಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಕಾಟ್ಲೆಂಡ್ನ ಯಾವ ನಗರದಲ್ಲಿ ನಡೆಯಿತು? ಸರಿಯಾದ ಉತ್ತರ ಗ್ಲಾಸ್ಗೋ. ಹಾಗಾಗಿ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ ಅಂತಾನೆ ಹೆಸರಾಗಿದ್ದು. ಈ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಇಂಪಾರ್ಟೆಂಟ್ ಅಂಶಗಳನ್ನು ನೋಡ್ತಾ ಹೋದ್ರೆ ಇದು ಎಷ್ಟನೇ ಎಡಿಷನ್ ಕೇಳಿದ್ರೆ 23ನೇ ಸಂಸ್ಕರಣೆ. ಅಂದ್ರೆ 23ನೇ ವರ್ಷದಲ್ಲಿ ಆಡ್ತಿರುವಂತಹ ಒಂದು ಕಾಮನ್ವೆಲ್ತ್ ಗೇಮ್ಸ್ ಆಗಿದೆ. ಹಾಗೇನೆ ಇದರ ಬಹಳ ಪ್ರಮುಖವಾಗಿರುವ ಅಂಶ ಏನು ಕೇಳಿದ್ರೆ ಇದರ ಒಂದು ಮಾಸ್ಕಾಟ್ ಏನು ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 2026ರ ಕಾಮನ್ವೆಲ್ತ್ ಗೇಮ್ನ ಮಾಸ್ಕಾಟ್ ಏನಾಗಿತ್ತು ಅಂತೇಳಿ ಫಿನ್ನಿ ದ ಯೂನಿಕಾರ್ನ್ ಅಂತೇಳಿ. ಫಿನ್ನಿ ದ ಯೂನಿಕಾರ್ನ್ ಏನಿದು? ಫಿನ್ನಿ ದ ಯೂನಿಕಾರ್ನ್ ಅಂದ್ರೆ ಇದು ಸ್ಕಾಟ್ಲೆಂಡ್ ದೇಶದ ರಾಷ್ಟ್ರೀಯ ಪ್ರಾಣಿ. ಸ್ಕಾಟ್ಲೆಂಡ್ ದೇಶದ ನ್ಯಾಷನಲ್ ಅನಿಮಲ್ ಇದು, ರಾಷ್ಟ್ರೀಯ ಪ್ರಾಣಿ. ಸೊ ಈ ರಾಷ್ಟ್ರೀಯ ಪ್ರಾಣಿಯನ್ನೇ 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ನ ಒಂದು ಮಾಸ್ಕಟ್ ಆಗಿ ಆಯ್ಕೆ ಮಾಡಲಾಯಿತು. ಫಿನಿ ಅಫಿಷಿಯಲ್ ಮಾಸ್ಕಟ್. ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆದ್ದುಕೊಟ್ಟವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಮೀರಾಬಾಯಿ ಚಾನು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಭಾರತಕ್ಕೆ ಮೊದಲ ಚಿನ್ನವನ್ನು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಗೆದ್ದುಕೊಟ್ಟವರು ಯಾರು ಅಂತೇಳಿ ಗೊತ್ತಿರಲಿ, ಮೀರಾಬಾಯಿ ಚಾನು. ಸೊ ಮೀರಾಬಾಯಿ ಚಾನು ಅವರು ಭಾರತಕ್ಕೆ ಮೊದಲ ಸ್ವರ್ಣ ಪದಕವನ್ನು ಗೆದ್ದುಕೊಳ್ತಾರೆ. ಇವರು 48 kg ವಿಭಾಗದ ಕಿಲೋಗ್ರಾಂ ಭಾರ ಎತ್ತುವ ಇದರಲ್ಲಿ 190 ಕಿಲೋಗ್ರಾಮನ್ನು ಎತ್ತುವುದರ ಮೂಲಕ ಇವರು ಚಿನ್ನವನ್ನು ಗೆದ್ದುಕೊಂಡ್ರು. ಕಾಮನ್ವೆಲ್ತ್ ಗೇಮ್ಸ್ ಇದು ಇವರ ಒಟ್ಟು 3ನೇ ಚಿನ್ನದ ಪದಕ. ಅಂದ್ರೆ ಈ ಹಿಂದೆ ಕೂಡ ಇವರು ಚಿನ್ನವನ್ನ ಗೆದ್ದಿದ್ರು ಅಂತ. 48 kg ವಿಭಾಗದ ಒಂದು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಇವರು 190 kgಯನ್ನು ಎತ್ತಿದ್ರು. ಕೆಜಿ ವೆಯ್ಟ್ ಲಿಫ್ಟ್ ಮಾಡಿದ್ರು. 2026ರ ಪ್ಯಾರಾ ಅಥ್ಲೆಟಿಕ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಶರ್ಮಿಳಾ ಧನ್ಖರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ಯಾರಾ ಅಥ್ಲೆಟಿಕ್ ಅಲ್ಲಿ ಚಿನ್ನ ಗೆದ್ದವರು ಯಾರು ಕೇಳಿದ್ರೆ, ಮೊದಲ ಚಿನ್ನ ಗೆದ್ದವರು ಯಾರು ಕೇಳಿದ್ರೆ ಶರ್ಮಿಳಾ ಧನ್ಖರ್ ಭಾರತದ ಪರವಾಗಿ. ಹಾಗೇನೆ ಮಾಮೂಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಯಾರು ಕೇಳಿದ್ರೆ ಮೀರಾಬಾಯಿ ಚಾನು.
ಸೊ ಈ ಶರ್ಮಿಳಾ ಧನ್ಕರ್ ಇದಾರಲ್ಲ, ಇವರು ಮಹಿಳಾ ವಿಭಾಗದ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ 9.81 ಮೀಟರ್ನ ಎಸಿತಾರೆ. ಇವರ ಕ್ರೀಡೆ ಯಾವುದು ಕೇಳಿದ್ರೆ ಶಾರ್ಟ್ ಪುಟ್. ಇವರು ಎಸೆದ ದೂರ 9.81 ಮೀಟರ್. ಇವರು ಪ್ಯಾರಾ ಅಥ್ಲೀಟ್, ಗೊತ್ತಿರಲಿ ನಿಮಗೆ, ಪ್ಯಾರಾ ಅಥ್ಲೀಟ್. ಆ ಮೂಲಕ ಇವರು ಚಿನ್ನದ ಪದಕವನ್ನು ಗೆದ್ದುಕೊಂಡ್ರು. ಇವರು ಹರಿಯಾಣ ರಾಜ್ಯದವರು. ಯಾರು? ಶರ್ಮಿಳಾ ಧನ್ಕರ್. ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಮಹಿಳೆಯರ 58 kg ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದ ಭಾರತೀಯ ಕ್ರೀಡಾಪಟು ಯಾರು? ಸರಿಯಾದ ಉತ್ತರ ಬಿಂದ್ಯಾರಾಣಿ ದೇವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಕಂಚಿನ ಪದಕವನ್ನು ಗೆದ್ಕೊಂಡ್ರು. ಒಟ್ಟು ಇವರು 58 kg ವಿಭಾಗದಲ್ಲಿ 58 kg ವಿಭಾಗದಲ್ಲಿ ಇವರು 199 kgಯನ್ನು ಎತ್ತೋದ್ರ ಮೂಲಕ ಕಂಚಿನ ಪದಕವನ್ನು ಪಡ್ಕೊಂಡ್ರು. ಇವರು ಮಣಿಪುರ ರಾಜ್ಯದವರು. ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಸಮಾರೋಪ ಸಮಾರಂಭದಲ್ಲಿ ಅಧಿಕೃತ ಕಾಮನ್ವೆಲ್ತ್ ಧ್ವಜ ಮತ್ತು ಅತಿಥೇಯ ಲಾಠಿಯನ್ನು ಯಾವ ದೇಶಕ್ಕೆ ಹಸ್ತಾಂತರಿಸಲಾಯಿತು? ಅದರರ್ಥ ಮುಂದಿನ ಸಾರಿ ನೀವು ನಡೆಸೋದು ಅಂತೇಳಿ. ಸರಿಯಾದ ಉತ್ತರ ಭಾರತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2030ಕ್ಕೆ ಭಾರತ ಅತಿಥೇಯ ರಾಷ್ಟ್ರವಾಗಲಿದೆ. ಭಾರತದಲ್ಲಿ ಆಯೋಜನೆ ಆಗ್ತಾ ಇದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಯಾರಾಗಿದ್ರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಫ್ಲಾಗ್ ಬೇರರ್ ಯಾರು ಅಂತ. ಫ್ಲಾಗ್ ಬೇರರ್ ಕ್ವಶನ್ ನೋಡಿ ಇನ್ನೊಂದ್ಸರಿ. ಹೂ ವಾಸ್ ಇಂಡಿಯಾಸ್ ಫ್ಲಾಗ್ ಬೇರರ್ ಅಟ್ ದ ಓಪನಿಂಗ್ ಸೆರೆಮನಿ ಆಫ್ ದ 2026 ಕಾಮನ್ವೆಲ್ತ್ ಗೇಮ್ಸ್ ಗ್ಲಾಸ್ಗೋ? ಸೊ ದ ರೈಟ್ ಆನ್ಸರ್ ಇಸ್ ಮೀರಾಬಾಯಿ ಚಾನು. ವಿಶೇಷ ಏನಂದ್ರೆ ಇವರೇ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಕೂಡ ತಂದುಕೊಡ್ತಾರೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಬ್ಯಾಟನ್ ಧಾರಕ ಯಾರು? ಬ್ಯಾಟನ್ ಬೇರರ್ ಅಂತ ನಾವು ಕರಿತೀವಿ. ಬ್ಯಾಟನ್ ಬೇರರ್. ಸೊ ಬ್ಯಾಟನ್ ಬೇರರ್ ಆಗಿದ್ದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಲವ್ಲಿನಾ ಬೋರ್ಗೊಹೈನ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಲವ್ಲಿನಾ ಬೋರ್ಗೊಹೈನ್ ಬ್ಯಾಟನ್ ಬೇರರ್ ಆಗಿದ್ರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 53 kg ಮಹಿಳೆಯರ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದ ಭಾರತೀಯ ವೆಯ್ಟ್ ಲಿಫ್ಟರ್ ಯಾರು? ಸರಿಯಾದ ಉತ್ತರ ಜ್ಞಾನೇಶ್ವರಿ ಯಾದವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇವರು 53 ಕಿಲೋ ತೂಕದ ಒಂದು ಶ್ರೇಣಿಯಲ್ಲಿ ಭಾರ ಎತ್ತುವುದರ ಮೂಲಕ 199 kg ಭಾರವನ್ನು ಎತ್ತುವುದರ ಮೂಲಕ ಇವರು ಬೆಳ್ಳಿ ಪದಕವನ್ನು ಗೆದ್ಕೊಂಡ್ರು. ಇವರು ಛತ್ತೀಸ್ಗಢ ರಾಜ್ಯದವರು. ಜುಲೈ 2026ರಲ್ಲಿ ಗ್ಲಾಸ್ಗೋ ಅಥವಾ ಸ್ಕಾಟ್ಲೆಂಡ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ 65 kg ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಬೆಳ್ಳಿ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು? ರೈಟ್ ಆನ್ಸರ್ ಇಸ್ ರಾಜಾ ಮುತ್ತುಪಾಂಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜಾ ಮುತ್ತುಪಾಂಡಿ. ಇವರು 65 kg ವಿಭಾಗದಲ್ಲಿ ಒಟ್ಟು 126 kg ಮತ್ತು ಕ್ಲೀನ್ ಅಂಡ್ ಜರ್ಕ್ ಇದರಲ್ಲಿ 160 kg ಮತ್ತು ಒಟ್ಟಾರೆ 286 kg ತೂಕ ಎತ್ತುವುದರ ಮೂಲಕ ಬೆಳ್ಳಿ ಪದಕವನ್ನು ಗೆದ್ಕೊಂಡ್ರು. ಇವರು ಹೆಸರಲ್ಲೇ ಗೊತ್ತಾಗುತ್ತೆ ನಮಗೆ ಯಾವ ರಾಜ್ಯದವರು ಅಂತೇಳಿ, ತಮಿಳುನಾಡು. ಎರಡ್ 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ಗೆದ್ದ ಕ್ರೀಡಾಪಟು ರಿಷಿಕಾಂತ್ ಸಿಂಗ್ ಚಾನಂಬಂ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸೊ ಈ ರೀತಿ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಅಂದ್ರೆ ಯಾವುದಾದ್ರೂ ಒಬ್ಬ ಈವೆಂಟ್ ಬಗ್ಗೆ ಕೇಳಿ, ಯಾವುದಾದ್ರೂ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಕೇಳಿ ಇವರು ಯಾವ ಕ್ರೀಡೆಗೆ ಸಂಬಂಧಿಸ್ತಾರೆ ಅಂತ ಕೇಳ್ತಾರೆ. ಅದು ಕೂಡ ನೆನಪಿರ್ಬೇಕಾಗತ್ತೆ ನಿಮಗೆ. ಸೊ ರಿಷಿಕಾಂತ್ ಸಿಂಗ್ ಚಾನ್ಬಮ್ ಯಾವ ಸ್ಪೋರ್ಟ್ಸ್ ಪರ್ಸನ್ ಕೇಳಿದ್ರೆ ವೆಯ್ಟ್ ಲಿಫ್ಟಿಂಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಸ್ಪೋರ್ಟ್ಸ್ಗೆ ಸಂಬಂಧಪಡ್ತಾರೆ? ವೆಯ್ಟ್ ಲಿಫ್ಟಿಂಗ್ಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪುರುಷರ 100 ಮೀಟರ್ 47 ಪ್ಯಾರಾ ಟ್ರ್ಯಾಕ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಪುರುಷ ಅಥ್ಲೀಟ್ ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಮೊದಲ ಪುರುಷ ಅಥ್ಲೀಟ್ ಯಾರು ಕೇಳಿದ್ರೆ ದಿಲೀಪ್ ಮಹಾದು ಗಾವಿತ್ ಅಂತೇಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾರು? ದಿಲೀಪ್ ಮಹಾದು ಗಾವಿತ್.
ಕಾಮನ್ವೆಲ್ತ್ ಗೇಮ್ಸ್ 2026ರಲ್ಲಿ ಪುರುಷರ 110 kg weight ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಗೆದ್ದ ಭಾರತೀಯ ಯಾರು? ಸರಿಯಾದ ಉತ್ತರ ಲವ್ಪ್ರೀತ್ ಸಿಂಗ್. ಯಾರು? ಲವ್ಪ್ರೀತ್ ಸಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲವ್ಪ್ರೀತ್ ಸಿಂಗ್ ಅವರು ಬೆಳ್ಳಿ ಪದಕವನ್ನು ಗೆಲ್ತಾರೆ. ಇವರು ಪಂಜಾಬ್ ರಾಜ್ಯದವರು. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಎಷ್ಟು ಮೀಟರ್ ಎಸೆತದೊಂದಿಗೆ ಬೆಳ್ಳಿ ಪದಕವನ್ನು ಗೆಲ್ತಾರೆ? ಸೊ ದ ರೈಟ್ ಆನ್ಸರ್ ಇಸ್ 85.83 ಮೀಟರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೀರಜ್ ಚೋಪ್ರಾ ಒಟ್ಟು 85.8 ಮೀಟರ್ ಎಸೆಯೋದ್ರ ಮೂಲಕ ಬೆಳ್ಳಿ ಪದಕವನ್ನು ಗೆದ್ದರು. ಹಾಗೇನೆ ಕಂಚಿನ ಪದಕ ಕೂಡ ಭಾರತಕ್ಕೆ ಸಿಕ್ತು. ಕಂಚಿನ ಪದಕವನ್ನು ಗೆದ್ದವರು ಯಾರು ಕೇಳಿದ್ರೆ ಯಶವೀರ ಸಿಂಹ. ಯಶವೀರ ಸಿಂಹ ಕಂಚು ಪದಕವನ್ನು ಗೆದ್ಕೊಂಡ್ರು ಜಾವ್ಲಿನ್ ಥ್ರೋ ಅಲ್ಲಿ. ಇವರು 85.41 ಮೀಟರ್ ದೂರ ಎಸ್ತಿದ್ರು. ಇಬ್ರು ಕೂಡ ಹರಿಯಾಣದವರು. ಯಾರ್ಯಾರು? ನೀರಜ್ ಚೋಪ್ರಾ ಮತ್ತು ಯಶವೀರ್ ಸಿಂಹ ಇಬ್ರು ಕೂಡ ಹರಿಯಾಣ ರಾಜ್ಯದವರು. ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಮಹಿಳೆಯರ 48 kg ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಅಸ್ಮಿತಾ ಡೇ. ಇದು ಟ್ರಾನ್ಸ್ಲೇಷನ್ ಡೇ ಅಂತ ದಿನ ಅಂತ ಇದೆ, ಅಸ್ಮಿತಾ ಡೇ. ಸೊ ಅಸ್ಮಿತಾ ಡೇ ಅವರು ಮೊದಲ ಒಂದು ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳೆ. ಕೆನಡಾದ ಹೆಡ್ಡಿ ಕ್ವೆಚ್ ಗೋಲ್ಡನ್ ಸ್ಕೋರ್ ಅಂತ ಇದು ಫೈನಲ್ ಅಲ್ಲಿ ಕರೀತಾರೆ. ಇವ್ರನ್ನ ಸೋಲಿಸೋದ್ರ ಮೂಲಕ ಇವರು ಏನ್ ಮಾಡ್ತಾರೆ ಕೇಳಿದ್ರೆ ಇವರು ತ್ರಿಪುರಾ ರಾಜ್ಯದವರು ಮೊಟ್ಟ ಮೊದಲ ಜೂಡೋ ಮಹಿಳಾ ವಿನ್ನರ್ ಆಗಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಯಾವ ಅವಧಿಯಲ್ಲಿ ನಡೀತು? ಸರಿಯಾದ ಉತ್ತರ ಜುಲೈ 23ರಿಂದ ಆಗಸ್ಟ್ 2ರವರೆಗೆ ನಡೀತು. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಟ್ಟು ಎಷ್ಟು ಕ್ರೀಡೆಗಳನ್ನ ಸೇರಿಸಲಾಯಿತು? ಸರಿಯಾದ ಉತ್ತರ 10 ಕ್ರೀಡೆಗಳನ್ನ ಸೇರಿಸಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಪ್ರಾರಂಭದಲ್ಲಿ ಚರ್ಚೆ ಮಾಡಿದ್ವಿ. 39 ಪದಕವನ್ನು ಗೆಲ್ಲೋದ್ರ ಮೂಲಕ ಭಾರತ 4ನೇ ಸ್ಥಾನದಲ್ಲಿದೆ, 4th ಪ್ಲೇಸ್. ಎರಡ್ 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೈಸ್ಮಿನ್ ಲಂಬೋರಿಯಾ ಯಾವ ಪದಕವನ್ನು ಗೆದ್ರು? ಸರಿಯಾದ ಉತ್ತರ ಇವರು ಚಿನ್ನದ ಪದಕವನ್ನು ಗೆದ್ರು, ಜೈಸ್ಮಿನ್ ಲಂಬೋರಿಯಾ. ಸೊ ಯಾವ ಒಂದು ಗೇಮ್ ಅಲ್ಲಿ ಕೇಳಿದ್ರೆ ಜೈಸ್ಮಿನ್ ಲಂಬೋರಿಯಾ ಅವರು ಮಹಿಳೆಯರ 57 kg ಭಾರ ಎತ್ತುವ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲ್ನ ಪಡ್ಕೊಳ್ತಾರೆ. ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆ ಯಾವುದು? ವೆಯ್ಟ್ ಲಿಫ್ಟಿಂಗ್. ಹಾಗಾದ್ರೆ ಇವರು ಯಾವ ರಾಜ್ಯದವರು? ಜೈಸ್ಮಿನ್ ಲಂಬೋರಿಯಾ ಅಂತ ಕೇಳಿದ್ರೆ ಇವರು ಹರಿಯಾಣ ರಾಜ್ಯದವರು. ಎರಡ್ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಯಾವ ಕ್ರೀಡೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ರೆಕಾರ್ಡ್ ಮಾಡಿತು 7 ಚಿನ್ನದ ಪದಕವನ್ನು ಗೆಲ್ಲೋದ್ರ ಮೂಲಕ? ಸೊ ದ ರೈಟ್ ಆನ್ಸರ್ ಈಸ್ ಬಾಕ್ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ಗೆದ್ದವರು ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎ ಮತ್ತು ಬಿ ಇಬ್ಬರು. ಯಾರ್ಯಾರು? ಅಸ್ಮಿತಾ ಡೇ ಮತ್ತು ಹರ್ಷ್ ಸಿಂಗ್. ನೋಡಿ, ಅಸ್ಮಿತಾ ಡೇ ಅವರು 48 kg ಭಾರ ಎತ್ತುವ ವಿಭಾಗದಲ್ಲಿ ಹೆಡ್ಡಿ ಕ್ವಾಚ್ ಅವರನ್ನ ಸೋಲಿಸ್ತಾರೆ. ಹೆಡ್ಡಿ ಕ್ವಾಚ್ ಕೆನಡಾದವರು ಇವರನ್ನ ಸೋಲಿಸ್ತಾರೆ. ಹಾಗೇನೆ ಹರ್ಷ್ ಸಿಂಹ ಅವರು ಇವರು ಕೂಡ ಚಿನ್ನದ ಪದಕವನ್ನ ಗೆಲ್ತಾರೆ ಮತ್ತು ಇವರು ಚಿನ್ನದ ಪದಕವನ್ನ ಅಸ್ಮಿತಾ ಡೇ ಅವರ ಜೊತೆಗೆ ಪಡ್ಕೊಳ್ತಾರೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ 5000 ಮೀಟರ್ ಮತ್ತು 10,000 ಮೀಟರ್ ಅಥ್ಲೆಟಿಕ್ಸ್ ಎರಡರಲ್ಲೂ ಪದಕವನ್ನು ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತೀಯ ಕ್ರೀಡಾಪಟು ಯಾರು? ಸರಿಯಾದ ಉತ್ತರ ಗುಲ್ವೀರ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗುಲ್ವೀರ್ ಸಿಂಗ್. ನೋಡಿ, ಇವರು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, 5,000 ಮೀಟರ್ ಓಟದಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡ್ರು. ಕಂಚು 10,000ದಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು. ಇವರು ಯಾವ ರಾಜ್ಯದವರು ಕೇಳಿದ್ರೆ ಉತ್ತರ ಪ್ರದೇಶ್.
ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಪಡೆದ ಸಾರ್ವಕಾಲಿಕ ಕ್ರೀಡಾಪಟು ಯಾರು? ಇದುವರೆಗೆ ಹೈಯೆಸ್ಟ್ ತಗೊಂಡು ಪದಕವನ್ನು ಪಡ್ಕೊಂಡ ರೆಕಾರ್ಡ್ ಯಾರ ಹೆಸರಲ್ಲಿದೆ ಕೇಳಿದ್ರೆ ಸರಿಯಾದ ಉತ್ತರ ಚಾರ್ಲ್ಸ್ ಕ್ಲಾಸ್. ಸೊ ಚಾರ್ಲ್ಸ್ ಕ್ಲೇಸ್ 21 ಪದಕವನ್ನು ಪಡ್ಕೊಂಡ್ರೆ ಎರಡನೇ ಸ್ಥಾನದಲ್ಲಿರುವವರು ಯಾರು ಕೇಳಿದ್ರೆ ಆಸ್ಟ್ರೇಲಿಯಾದ ಎಮ್ಮಾ ಮೆಕಿಯಾನ್ 20 ಪದಕವನ್ನು ಪಡ್ಕೊಂಡಿದ್ದಾರೆ. ಸೊ ಚಾರ್ಲ್ಸ್ ಕ್ಲಾಸ್ ಇದರಲ್ಲ, ಇವರು ದಕ್ಷಿಣ ಆಫ್ರಿಕಾದ ಆಟಗಾರ. ಇವರ ಹೆಸರಲ್ಲಿ ಸಾರ್ವಕಾಲಿಕ ದಾಖಲೆ ಇರುವಂತದ್ದು. ಗ್ಲಾಸ್ಗೋ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಡೇವಿಡ್ ಡಿಕ್ಸನ್ ಅವಾರ್ಡ್ ಪ್ರಶಸ್ತಿ ಪಡೆದ ಕ್ರೀಡಾಪಟು ಯಾರು? ಸರಿ ಉತ್ತರ ಮೆಲಾನಿ ವುಡ್ಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮೆಲಾನಿ ವುಡ್ಸ್ ಇವರು ಸ್ಕಾಟ್ಲೆಂಡ್ ದೇಶದ ವೀಲ್ ಚೇರ್ ರೇಸರ್, ಇವರು ಪ್ಯಾರಾ ಅಥ್ಲೀಟ್. ಇವರು ಪ್ಯಾರಾ ಅಥ್ಲೀಟ್. ಇವರಿಗೆ ಶ್ರೇಷ್ಠ ಕ್ರೀಡಾಪಟು ಪ್ರಶಸ್ತಿ ಆಯಿತು. ಅದರ ಹೆಸರು ಡೇವಿಡ್ ಡಿಕ್ಸನ್ ಪ್ರಶಸ್ತಿ. ಅಂದ್ರೆ ಉತ್ಕೃಷ್ಟ ಕಿಲಾಡಿ, ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಥ್ಲೀಟ್ ಅಂತ. ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಥ್ಲೀಟ್ ಅವಾರ್ಡ್ ಅಂತ ಕೂಡ ನಾವು ಇದನ್ನ ಕರಿಬಹುದು. ಅಥ್ಲೀಟ್ ಅವಾರ್ಡ್ ಅಥವಾ ಡೇವಿಡ್ ಡಿಕ್ಸನ್ ಪ್ರಶಸ್ತಿ. ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಕ್ರೀಡಾಕೂಟದ ಆತಿಥ್ಯ ಹಕ್ಕುಗಳನ್ನು ಮೂಲತಃ ಯಾವ ದೇಶಕ್ಕೆ ನೀಡಲಾಗಿತ್ತು? ಆದರೆ ಅತಿಯಾದ ವೆಚ್ಚವನ್ನು ಉಲ್ಲೇಖಿಸಿ ಜುಲೈ 2023ರಲ್ಲಿ ಅದನ್ನು ಹಿಂತೆಗೆದುಕೊಂಡಿತು. ಸರಿಯಾದ ಉತ್ತರ ಆಸ್ಟ್ರೇಲಿಯಾದ ವಿಕ್ಟೋರಿಯಾ. ಬಜೆಟ್ ಮತ್ತು ಸಮಯ ನಿರ್ಬಂಧದ ಕಾರಣದಿಂದಾಗಿ 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಯಾವ ಪ್ರಮುಖ ಕ್ರೀಡೆಗಳನ್ನು ಹೊರಗಿಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ. ಯಾವುದಾವುದು? ಬ್ಯಾಡ್ಮಿಂಟನ್, ಹಾಕಿ, ಕುಸ್ತಿ, ಕ್ರಿಕೆಟ್, ಶೂಟಿಂಗ್. ಕ್ರಿಕೆಟ್ ಇವೆಲ್ಲವೂ ಕೂಡ ಹೌದು. ಕುಸ್ತಿ, ಬ್ಯಾಡ್ಮಿಂಟನ್, ಹಾಕಿ, ಟೇಬಲ್ ಟೆನ್ನಿಸ್, ಶೂಟಿಂಗ್ ಮತ್ತು ಕ್ರಿಕೆಟ್. ಎರಡ್ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಬ್ರಿಟಿಷ್ ಸಂಬಂಧಗಳಿಂದ 2 ಹೊಸ ದೇಶಗಳು ಯಾವುದು? ಸರಿಯಾದ ಉತ್ತರ ಗ್ಯಾಬೋನ್ ಮತ್ತು ಟೋಗೋ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ F57 ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಚಿನ್ನದ ಪದಕ ಗೆದ್ದವರು ಯಾರು? ಸರಿಯಾದ ಉತ್ತರ ಸೊಮಾನ್ ರಾಣಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಬಿಹಾರದವರು ಇವರು. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ 2030ರಲ್ಲಿ ಮುಂದಿನ ಕ್ರೀಡಾಕೂಟಗಳಿಗೆ ಯಾವ ನಗರವನ್ನ ಅತಿಥೇಯ ನಗರ ಅಂತೇಳಿ ಅಧಿಕೃತವಾಗಿ ಘೋಷಿಸಲಾಯಿತು? ಸರಿ ಉತ್ತರ ಭಾರತದ ಅಹಮದಾಬಾದ್ ನಗರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಭಾರತದ ಪರವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ಲಾಠಿಯನ್ನ ಸ್ವೀಕರಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ ಡಿ ಎಲ್ಲರೂ ಕೂಡ. ಯಾರ್ಯಾರು? ನೀರಜ್ ಚೋಪ್ರಾ, PT ಉಷಾ, IOA ಅಧ್ಯಕ್ಷರು ಮತ್ತು ಹರ್ಷ ಸಾಂಘ್ವಿ, ಗೃಹ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವ, ಗುಜರಾತ್ ಅವರು. ಇವರೆಲ್ಲರೂ ಸೇರಿ ಇದನ್ನ ಧ್ವಜ ಮತ್ತು ಲಾಠಿಯನ್ನ ಸ್ವೀಕರಿಸಿದ್ರು. 2026ರ ಈ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 60 ವರ್ಷಗಳ ನಂತರ ಯಾವ ಐತಿಹಾಸಿಕ ಟ್ರ್ಯಾಕ್ ಇವೆಂಟ್ ಅನ್ನ ಮತ್ತೆ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಕಾಮನ್ವೆಲ್ತ್ ಮೈಲ್ ರೇಸ್ ಅನ್ನ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 2026ರ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಟ್ಟು ಎಷ್ಟು ದೇಶಗಳ ಅಥವಾ ಪ್ರದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ರು? ಸರಿ ಉತ್ತರ 74. ಸತತ 3 ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಅಂದ್ರೆ 2018ರಲ್ಲಿ, 22ರಲ್ಲಿ ಮತ್ತು ಈ ವರ್ಷ weight ಲಿಫ್ಟಿಂಗ್ ನಲ್ಲಿ ಹ್ಯಾಟ್ರಿಕ್ ಪದಕವನ್ನ ಪಡೆದ, ಚಿನ್ನವನ್ನ ದಾಖಲಿಸಿದವರು ಯಾರು? ಸರಿ ಉತ್ತರ ಮೀರಾಬಾಯಿ ಚಾನು. ಮೀರಾಬಾಯಿ ಚಾನು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಗ್ಲಾಸ್ಗೋ ನಗರ ಇಲ್ಲಿವರೆಗೆ ಎಷ್ಟು ಬಾರಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಿದೆ? ಸರಿಯಾದ ಉತ್ತರ 2 ಸಾರಿ. ಫಸ್ಟ್ ಟೈಮ್ 2014ರಲ್ಲಿ ಮತ್ತು ಈ ಸಾರಿ 2026ರಲ್ಲಿ. ಗ್ಲಾಸ್ಗೋ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಟ್ರ್ಯಾಕ್ ಸೈಕ್ಲಿಂಗ್ ನಲ್ಲಿ ಅಭೂತಪೂರ್ವ 4 ಚಿನ್ನದ ಪದಕ ಗೆದ್ದ ವೆಲ್ಶ್ ಮಹಿಳಾ ಕ್ರೀಡಾಪಟು ಯಾರು? ಸರಿ ಉತ್ತರ ಎಮ್ಮಾ ಫಿನುಕೇನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 4 ಚಿನ್ನದ ಪದಕವನ್ನು ಗೆದ್ಕೊಂಡ್ರು ಇವರು. 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಭಾರತೀಯ ತಂಡದ ಧ್ವಜಧಾರಿಗಳು ಯಾರಾಗಿದ್ರು?
ಸಮಾರೋಪ ಸಮಾರಂಭದಲ್ಲಿ ಮಾತಾಡ್ತಿರೋದು. ಸರಿ ಉತ್ತರ ಜಾಸ್ಮಿನ್ ಲಂಬೋರಿಯಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ವರ್ಷದಲ್ಲಿ ನಡೆಯಿತು? ಸರಿ ಉತ್ತರ 1930ಯಲ್ಲಿ ನಡೆಯಿತು. ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್